ಏಳನೇ ಏಳನೇ ಶ್ಲೋಕ. ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾ ಇವ. ಮತ್ತಃ ಪರತರಂ ನ ಅನ್ಯತ್ ಕಿಂಚಿತ್ ಅಸ್ತಿ ಧನಂಜಯ ಮಯಿ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣಾಃ ಇವ. ಈ ಶ್ಲೋಕದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾನೆ. ಹಿಂದಿನ ಶ್ಲೋಕದಲ್ಲಿ ಏನು ಬಂತು? ಇಡೀ ಜಗತ್ತಿನಲ್ಲಿರುವಂತಹ ಸಮಸ್ತ ಚರಾಚರಗಳಿಗೆ ಮೂಲ ಪ್ರಕೃತಿ ಮತ್ತು ಲಕ್ಷ್ಮೀದೇವಿ ಕಾರಣ ಎಂತಕ್ಕಂಥ ಒಂದು ವಿಚಾರ ಆದ್ರೆ, ಇನ್ನೊಂದು ವಿಚಾರ ಹೇಳಿದ್ದು ನಾನು ಜಗತ್ತಿಗೆ ಕಾರಣ, ನನ್ನಿಂದ ಜಗತ್ತು ನಿರ್ಮಾಣವಾಗತ್ತೆ, ಇರತ್ತೆ ಮತ್ತು ಸಾಯತ್ತೆ ಅಂತ. ಮತ್ತು ಯಾರು ಎಲ್ಲರಿಗಿಂತಲೂ ಕೂಡ ಸುಪ್ರೀಂ ಅಂತ ಹೇಳಿದ್ರೆ ಅದನ್ನು ಹೇಳುತ್ತಿದ್ದಾನೆ. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ನನಗಿಂತಲೂ ಕೂಡ ಪರತರ. ಪರತರ ಅಂತ ಹೇಳಿದ್ರೆ ಮಿಗಿಲಾದ ಒಂದು ಶಕ್ತಿ ಅಂತ ಅರ್ಥ. ಸರ್ವೋತ್ಕೃಷ್ಟ ಶಕ್ತಿ, ಸರ್ವೋತ್ತಮ ಶಕ್ತಿ ಮತ್ಯಾರೂ ಕೂಡ ಇಲ್ಲ. ಎಲ್ಲದಕ್ಕಿಂತಲೂ ಕೂಡ ಉತ್ತಮನಾದವನು, ಸರ್ವೋತ್ತಮನಾದವನು ನಾನು. ಅದಕ್ಕೆ ಹರಿಸರ್ವೋತ್ತಮ ಅಂತ ಹೇಳುವಂಥದ್ದು. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ನ ಕಿಂಚಿದಸ್ತಿ ನ ಕಿಂಚಿತ್ ಅನ್ಯದಸ್ತಿ. ನನಗಿಂತ ಮಿಗಿಲಾದದ್ದು ಅಥವಾ ನನಗೆ ಸಮಾನನಾದದ್ದು ಅದು ಯಾವ್ದ್ಯಾವುದು ಎಂದೆಂದಿಗೂ ಜಗತ್ತಿನಲ್ಲಿ ಹಿಂದೂ ಇಲ್ಲ, ಈಗಲೂ ಇಲ್ಲ, ಮುಂದೆಯೂ ಕೂಡ ಬರೋದೂ ಇಲ್ಲ. ಧನಂಜಯ ಅಂತ ಅರ್ಜುನನ್ನ ಸಂಬೋಧನೆ ಮಾಡ್ತಾ ಇದ್ದಾನೆ. ಧನಂಜಯ ಅಂದ್ರೇನು? ಯುದ್ಧದಲ್ಲಿ ಆ ಬೇಕಾದಷ್ಟು ಸಂಪಾದನೆ, ಇದು ಸಂಪತ್ತನ್ನ ಸಂಗ್ರಹ ಮಾಡಿದವನು ಅನ್ನೋ ಅರ್ಥ ಒಂದರ್ಥ. ಆದ್ರೆ ಧನ ಅಂದ್ರೆ ಸಂಪತ್ತು. ಯಾವ ಸಂಪತ್ತು? ಜ್ಞಾನ ಸಂಪತ್ತು. ಎಲ್ಲಾ ಸಂಪತ್ತಿಗಿಂತಲೂ ಕೂಡ ಮಿಗಿಲಾದ ಸಂಪತ್ತು ಜ್ಞಾನ ಸಂಪತ್ತು. ವಿದ್ಯಾಧನಂ ಸರ್ವಧನಾತ್ ಪ್ರಧಾನಂ ಅಂತ. ಸಕಲ ಸಂಪತ್ತಿಗಳಿಗಿಂತಲೂ ಕೂಡ ವಿದ್ಯಾ ಎಂತಕ್ಕಂಥ ಸಂಪತ್ತೇ ಬಹಳ ಮಿಗಿಲಾಗಿರತಕ್ಕಂಥದ್ದು. ಅದರಿಂದಾಗಿ ನಾವು ತಿಳ್ಕೊಳ್ಬೇಕಾದ ಮುಖ್ಯವಾದ ಜ್ಞಾನ, ತಿಳಿಲಿಕ್ಕೆ ಬೇಕಾದಷ್ಟಿದೆ. ಜೀವನ ಪೂರ್ತಿ ತಿಳ್ಕೊಂಡ್ರು ಮುಗಿಯೋದಿಲ್ಲ, ಅಷ್ಟೇ ತಿಳಿಲಿಕ್ಕೆ. ಎಷ್ಟೇ ಓದ್ಕೊಂಡಿದ್ರು ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರಗಳೇ ಸಾಕಷ್ಟಿರುತ್ತೆ. ನಾವು ತಿಳಿದದ್ದು ಕಡಿಮೆ, ತಿಳಿಬೇಕಾದದ್ದು ಜಾಸ್ತಿ. ಆದರೆ ಮುಖ್ಯವಾಗಿ ತಿಳಿಬೇಕಾದ ಒಂದು ದಿವ್ಯವಾದ ಜ್ಞಾನ ಅಂದ್ರೆ ಯಾವುದು ಅಂದ್ರೆ ಹರಿಸರ್ವೋತ್ತಮತ್ವ ಜ್ಞಾನ. ಅಹಂ ಮತ್ತ ಪರತರಂ ನಾಣ್ಯತು. ಭಗವಂತನಿಗಿಂತಲೂ ಮಿಗಿಲಾದ ಒಂದು ದಿವ್ಯವಾದ ಶಕ್ತಿ ಇಲ್ಲ. ಭಗವಂತನೇ ಸರ್ವೋತ್ತಮ, ಅವನೇ ಎಲ್ಲರಿಗಿಂತಲೂ ಕೂಡ ಮಿಗಿಲಾದವನು. ಅವನ ಒಂದು ನಿಯಂತ್ರಣದಲ್ಲಿ ಸಕಲ ಜಗತ್ತಿದೆ ಅನ್ನೋದು ಯಾವಾಗಲೂ ನಮಗಿರಬೇಕಾಗಿರ್ತಕ್ಕಂಥ ಜ್ಞಾನ. ಅದು ಯಾವ ಕ್ಷಣದಲ್ಲೂ ನಾವು ಮರಿಬಾರದು. ದೇವರಿಗಿಂತ ದೊಡ್ಡವರು ಯಾರೂ ಇಲ್ಲ. ನಾವು ಯಾರ ಕಣ್ಣ ಬೇಕಾದ್ರೂ ತಪ್ಪಿಸ್ಬೋದು, ದೇವರ ಕಣ್ಣ ತಪ್ಪಿಸ್ಲಿಕ್ಕಾಗೋದಿಲ್ಲ. ಯಾರಿಗೆ ಬೇಕಾದರೂ ಮೋಸ, ಅನ್ಯಾಯ, ಅಕ್ರಮಗಳನ್ನ ಮಾಡಬಹುದು. ದೇವರಿಗೆ ಅನ್ಯಾಯ, ಅಕ್ರಮ, ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಏನಾಗುತ್ತೆ? ನಮಗೆ ತೊಂದರೆಯಾಗುತ್ತೆ. ಹಾಗಾಗಿ ದೇವರು ಎಂಬ ಒಂದು ದಿವ್ಯವಾದ ಶಕ್ತಿ ಎಲ್ಲದಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು ಅನ್ನೋದು ದೊಡ್ಡ ತಿಳುವಳಿಕೆ. ಎಷ್ಟೋ ಜನಕ್ಕೆ ಈ ತಿಳುವಳಿಕೆ ಇರೋದಿಲ್ಲ. ಅದಕ್ಕೆ ಧನಂಜಯ ಅನ್ನೋ ಸಂಬೋಧನೆ ಮಾಡಿ. ಧನ ಅಂದ್ರೆ ಸಂಪತ್ತು, ಅದನ್ನ ಪಡಿಬೇಕು, ಧನವನ್ನ ಗೆಲ್ಲಬೇಕು. ಯಾವ ಧನ? ಜ್ಞಾನ. ಜ್ಞಾನವೆಂಬ ಧನ ನಮ್ಮಲ್ಲಿರಬೇಕು. ಯಾವುದದು ಜ್ಞಾನ? ಹರಿಸರ್ವೋತ್ತಮತ್ವ ಜ್ಞಾನ. ಹರಿಯೇ ಸರ್ವೋತ್ತಮ, ಭಗವಂತನೇ ಎಲ್ಲರಿಗಿಂತಲೂ ಕೂಡ ಮಿಗಿಲಾದ ಶಕ್ತಿ. ಅವನ ಒಂದು ಅಧೀನದಲ್ಲಿ ಇರುವಂತ ನಾವೆಲ್ಲರೂ ನಮ್ಮ ಪ್ರತಿಯೊಂದು ಕ್ರಿಯೆಯು ಭಗವಂತನ ಸೇವೆ, ಭಗವಂತನ ಪೂಜೆ, ಈ ಭಾವನೆ ಇರಬೇಕು. ಇದು ದೊಡ್ಡ ಜ್ಞಾನ. ಇದು ಈ ತಿಳುವಳಿಕೆ ಎಷ್ಟೋ 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 ಜನರಿಗೆ ಇರೋದಿಲ್ಲ. ನಮಗೆ ತುಂಬಾ ಚಿಕ್ಕ ವಿಷಯ ಅನ್ಸುತ್ತೆ ಕೃಷ್ಣ ಹೇಳತಕ್ಕಂಥದ್ದು. ಆದರೆ ಈ ಒಂದು ವಿಚಾರ ಅತ್ಯಂತ ಬೇಸಿಕ್. ಈ ವಿಚಾರವು ಕೂಡ ಎಷ್ಟೋ ಜನರಿಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಇದು ದೊಡ್ಡ ಜ್ಞಾನ, ತಿಳ್ಕೊಳ್ಳೇಬೇಕು. ಈ ಅರಿವಿಲ್ಲದೆ ನಾನೇ ದೊಡ್ಡವನು ಅನ್ನೋ ಜ್ಞಾನ ಯಾವಾಗ ಇರುತ್ತೋ ಆ ವ್ಯಕ್ತಿ ಎಂದೆಂದಿಗೂ ಕೂಡ ಜೀವನದಲ್ಲಿ ಉನ್ನತಿಯನ್ನ ಪಡಲಿಕ್ಕೆ ಸಾಧ್ಯವಿಲ್ಲ. ದೇವರು ದೊಡ್ಡವನು ಎಂಬತಕ್ಕಂಥ ಜ್ಞಾನ ಇರಬೇಕು ಹೊರತಾಗಿ ದೇವರಿಗಿಂತಲೂ ದೊಡ್ಡವನಾನು ಎಂಬತಕ್ಕಂಥ ಜ್ಞಾನ ಕೆಲವರಿಗಿರುತ್ತೆ. ಅದು ಸರಿಯಲ್ಲ. ಹಾಗಾಗಿ ಈ ಜ್ಞಾನವೇ ನಮ್ಮ ಔನ್ನತ್ಯಕ್ಕೆ ಕಾರಣವಾದದ್ದು. ಯಾಕಂದ್ರೆ ಸಂಪತ್ತಿದ್ರೆ ಏನಾಗುತ್ತೆ? ನಮ್ಮ ಜೀವನ ಮಟ್ಟ ಏರ್ತಾ ಹೋಗುತ್ತೆ ಅಲ್ವಾ? ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಯಾವಾಗ ಜಾಸ್ತಿ ಆಗೋದು? ನಮಗೆ ಸಂಪತ್ತು ಬಂದಷ್ಟು ಕೂಡ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಜೀವನ ನಿರ್ವಹಣಾ ಮಟ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ನಮ್ಮ ದೇಹ ಪೋಷಣೆ ಜೀವನ ಬೇರೆ, ಅಧ್ಯಾತ್ಮ ಜೀವನ ಇದೆಯಲ್ಲ, ಆತ್ಮೋದ್ಧಾರದ ಜೀವನ, ಅದು ಯಾವಾಗ ನಮ್ಗೆ ಏರ್ತಾ ಹೋಗುತ್ತೆ ಅಂತ ಹೇಳಿದ್ರೆ ದೇವರ ಬಗ್ಗೆ ತಿಳಿದಷ್ಟು ನಮ್ಮ ಅಧ್ಯಾತ್ಮ ಜೀವನದ ಒಂದು ನಿರ್ವಹಣಾ ಮಟ್ಟ ಏರ್ತಾ ಹೋಗುತ್ತೆ. ಅದ್ರಲ್ಲಿ ಮುಖ್ಯವಾಗಿ ತಿಳಿಬೇಕಾಗಿರ್ತಕ್ಕಂಥದ್ದು ಯಾವುದು? ಭಗವಂತ ಸರ್ವೋತ್ತಮ ಎಂಬತಕ್ಕಂಥ ಜ್ಞಾನ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣಾಹ ಇವ. ಒಂದು ದಾರದಲ್ಲಿ
ಅನೇಕ ಮಣಿಗಳನ್ನ ಹಾಕಿ ಸುಂದರವಾದ ಹಾರ ಮಾಡ್ತಾರೆ. ಮಣಿಗಳನ್ನ ಪೋಣಿಸಿ 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 ಸುಂದರವಾದ ಹಾರವನ್ನ ಮಾಡ್ತಾರೆ. ಆ ಸುಂದರವಾದ ಹಾರ ನಿರ್ಮಾಣ ಆಗಿದ್ದು ಆ ಮಣಿಗಳಿಂದಲಾದರೂ ಕೂಡ ಮಣಿ ಆ ಸರಕ್ಕೆ ಸೌಂದರ್ಯವನ್ನ ಕೊಡತ್ತೆ. ಆದರೆ ದಾರ ಇಲ್ಲದೆ ಹಾರ ಆಗ್ಲಿಕ್ಕೆ ಸಾಧ್ಯವಾ? ಸಾಧ್ಯವೇ ಇಲ್ಲ. ಅಷ್ಟೆಲ್ಲಾ ಭಿನ್ನ ಭಿನ್ನವಾದ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಮಣಿಗಳನ್ನ ಹಿಡಿದಿಡ್ಲಿಕ್ಕೆ ಒಂದು ದಾರ ಬೇಕಲ್ವಾ? ಹಾಗೆ ಈ ಜಗತ್ತಿನಲ್ಲಿ ಇರುವಂತಹ ಚೇತನ, ಅನೇಕ ರೀತಿಯ ಚೇತನ, ಈ ಜಗತ್ತಿನಲ್ಲಿರತಕ್ಕಂಥ ಅನೇಕ ರೀತಿಯಾಗಿರ್ತಕ್ಕಂಥ ಅಚೇತನ, ಇದೆಲ್ಲವನ್ನೂ ಕೂಡ ಹಿಡಿದಿಡ್ಲಿಕ್ಕೆ ಒಂದು ಶಕ್ತಿ ಬೇಕು. ಆ ಶಕ್ತಿ ಯಾವುದು ಅಂತ ಕೇಳಿದ್ರೆ ಅದೇ ಭಗವತ್ ಶಕ್ತಿ. ಮೈ ಸರ್ವಮಿದಂ ಪ್ರೋತಂ, ನನ್ನಲ್ಲಿ ಇದಂ ಸರ್ವಂ, ಇದೆಲ್ಲವೂ ಕೂಡ ಪ್ರೋತ. ಪ್ರೋತ ಅಂದ್ರೆ ಓತಪ್ರೋತ, ಒಂದಕ್ಕೊಂದು ಸೇರ್ಕೊಂಡಿದೆ, ಒಂದಕ್ಕೊಂದು ಹೆಣೆದುಕೊಂಡಿದೆ. ಹೇಗೆ ಅಂದ್ರೆ ಸೂತ್ರೇ ಮಣಿಗಣಾಹ ಇವ, ಒಂದು ಸೂತ್ರದಲ್ಲಿ ಮಣಿಗಳ ಗುಂಪು ಹೇಗೋ ಹಾಗೆ, ಸೂತ್ರ ಅಂದ್ರೆ ದಾರ ಅಂತ ಅರ್ಥ. ದಾರದಲ್ಲಿ ಅನೇಕ ಮಣಿಗಳು ಸೇರ್ಕೊಂಡು ಒಂದು ಸುಂದರವಾದ ಹಾರ ನಿರ್ಮಾಣವಾಗಿರುತ್ತೆ. ಹಾಗೆ ಈ ಸುಂದರವಾದ ಜಗತ್ತು ನನ್ನನ್ನ ಆಶ್ರಯಿಸಿಕೊಂಡಿದೆ. ಭಗವಂತ ಇಲ್ಲ ಅಂತ ಆದ್ರೆ ಈ ಜಗತ್ತೆಂಬುವಂಥದ್ದು ಇಲ್ಲವೇ ಇಲ್ಲ. ದೇವರಿದ್ರೆ ಎಲ್ಲವೂ ಕೂಡ, ದೇವರಿಲ್ಲದೆ ಮುಂದಿನದ್ದು ಯಾವುದು ಕೂಡ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿಗೇನ್ ಗೊತ್ತಾಯ್ತು? ಏತದ್ಯೋನೀನಿ ಭೂತಾನಿ, ಇಡೀ ಜಗತ್ತಿಗೆ ಕಾರಣ ಆ ಲಕ್ಷ್ಮೀದೇವಿ, ಇಡೀ ಜಗತ್ತಿಗೆ ಕಾರಣ ಆ ಮೂಲ ಪ್ರಕೃತಿ. ಹಾಗಿದ್ದರೂ ಕೂಡ ಅದಕ್ಕೂ ಮಿಗಿಲಾದ ಒಂದು ಶಕ್ತಿ ಅಂದ್ರೆ ಅದು ಭಗವಂತ ಎಂಬುವಂತ ಇದರ ಅಭಿಪ್ರಾಯ. ಧನಂಜಯ, ಎಲೈ ಜ್ಞಾನಿಯೇ, ಮತ್ತಃ ನನಗಿಂತಲೂ ಕೂಡ ಪರತರಂ ಶ್ರೇಷ್ಠವಾದದ್ದು, ಅನ್ಯತ್ ಬೇರೆಯಾದದ್ದು, ಕಿಂಚಿತ್ ಯಾವುದೂ ಕೂಡ ನ ಅಸ್ತಿ ಇಲ್ಲವೇ ಇಲ್ಲ. ಅಂದ್ರೆ ಹರಿ ಸರ್ವೋತ್ತಮ ಹೊರತು ಭಗವಂತನಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಮೈ ನನ್ನಲ್ಲಿ, ಸಪ್ತಮಿ ಮೈ ನನ್ನಲ್ಲಿ, ಇದಂ ಸರ್ವಂ ಇದೆಲ್ಲವೂ ಕೂಡ. ಇದೆಲ್ಲ ಅಂದ್ರೆ ಏನು? ಈ ಜಗತ್ತಿನಲ್ಲಿ ಇರುವಂತದ್ದೇನೇನಿದೆ, ಕಣ್ಣಿಗೆ ಕಾಣೋದು ಕಾಣದೇ ಇರೋದು. ಯಾಕಂದ್ರೆ ಇರೋದೆಲ್ಲ ನಾವು ಕಾಣೋದಿಲ್ಲ, ನಾವು ಕಾಣೋದನ್ನ ಮಾತ್ರ ಇರೋದು ಅಂತ ಅನ್ಕೊಂಡ್ಲೇಬಾರದು ಯಾವತ್ತೂ ಕೂಡ. ಕಾಣದ್ದು ಕಾಣದೇ ಇದ್ದದ್ದು ಬೇಕಾದಷ್ಟು ಜಗತ್ತಿನಲ್ಲಿ. ಅದೆಲ್ಲವೂ ಕೂಡ ಸೂತ್ರೆ, ಒಂದು ದಾರದಲ್ಲಿ ಮಣಿಗಣಾಹ ಇವ, ಮಣಿಗಳ ಸಮುದಾಯವೆಂಬಂತೆ ಪ್ರೋತಂ, ಪ್ರೋತಂ ಅಂದ್ರೆ ಒಂದನ್ನೊಂದು ಆಶ್ರಯಿಸಿಕೊಂಡಿದೆ ಅಂತ ಅರ್ಥ. ಪರಸ್ಪರವಾಗಿ ದಾರವನ್ನ ಆಶ್ರಯಿಸಿಕೊಂಡು ಮಣಿಗಳ ಸಾರಿರುವಂತೆ ನನ್ನನ್ನ ಆಶ್ರಯಿಸಿಕೊಂಡು ಇಡೀ ಜಗತ್ತಿದೆ ಎಂಬುದು ಅಭಿಪ್ರಾಯ. ಮತ್ತ ಪರತರಂ ನಾನ್ಯತ್ ಕಿಂಚಿದಸ್ತಿ ಧನಂಜಯ, ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಶ್ರೀಕೃಷ್ಣಾರ್ಪಣಮಸ್ತು.